ಬಂದಾಗ ಕೂಡ ಅಪ್ಪ ಅಪೋಸಿಷನ್ ಪಾರ್ಟಿ ಲೀಡರ್ ಆದಾಗಲೂ ಬಾಡಿಗೆ ಮನೇಲೇ ಇದ್ವಿ. ಅದಾದ ನಂತರ ಅಪ್ಪ ಇದು PWD ಮಿನಿಸ್ಟರ್ ಆದಾಗ ಸರ್ಕಾರಿ ಬಂಗ್ಲೆ ಕೊಟ್ಟಿದ್ರು, ಅದರಲ್ಲಿ ಇದ್ವಿ. ಆಮೇಲೆ ಅಕ್ಕ ಮನೆ ಕಟ್ಕೊಂಡಿದ್ಲು, ಅದಿನ್ನೂ ಕಂಪ್ಲೀಟ್ ಆಗಿರಲಿಲ್ಲ. ಅಪ್ಪಂದು ಅಧಿಕಾರ ಹೋದಾಗ ಆ ಮನೆಗೆ ಎಲ್ಲನೂ ಶಿಫ್ಟ್ ಆದ್ವಿ, ಎಲ್ಲ ನಮ್ಮ ಫುಲ್ ಫ್ಯಾಮಿಲಿನೂ. ಮತ್ತೆ ಅಲ್ಲಿ ನೆಕ್ಸ್ಟ್ ಅಪ್ಪ ಮುಖ್ಯಮಂತ್ರಿ ಆಗೋ ತನಕ ಅಮ್ಮ ನಮ್ಮ ಜೊತೆ ಇದ್ರು, ಅಪ್ಪ ಇನ್ನೊಂದು ಬಾಡಿಗೆ ಮನೇಲಿದ್ರು. ಅದಾದ್ಮೇಲೆ ಪ್ರಧಾನಮಂತ್ರಿ ಆದರು. ಪ್ರಧಾನಮಂತ್ರಿಯಾಗಿ ವಾಪಸ್ ಬಂದ ಮೇಲೆ ನಾನು ಅಕ್ಕ ಒಟ್ಟಿಗೆ ಇದ್ವಿ. ನಮ್ಮ ಮಕ್ಕಳೆಲ್ಲ ಸ್ವಲ್ಪ ಹೈಸ್ಕೂಲು ಮಿಡ್ಲ್ ಸ್ಕೂಲಲ್ಲಿದ್ದರು. ಅವಾಗ ಅಪ್ಪ ಅಮ್ಮ ಏನಾಯಿತು, ಜಾಸ್ತಿ ವಿಸಿಟರ್ಸ್ ಬರ್ತಾ ಇದ್ರಲ್ಲ ಮನೆಗೆ, ತುಂಬ ಗೆಸ್ಟ್ಗಳು ಬಂದಾಗ ನಿಮ್ಮ ಮಕ್ಳು ಎಜುಕೇಷನ್ಗೆ ಅದು ಸ್ವಲ್ಪ ಚಿಕ್ಕದೇ ಒಂದು ಹಾಲು, ಒಂದು ರೂಮ್ಗಳು ಒಂದು 3-4 ಇತ್ತು. ಆ ಚಿಕ್ಕ ಹಾಲಲ್ಲೆಲ್ಲ ಬಂದು ಕೂತ್ಕೋತಾರೆ. ನಿಮ್ಮ ಮಕ್ಳುಗಳಿಗೆ ವಿದ್ಯಾಭ್ಯಾಸ ಕಷ್ಟ ಆಗುತ್ತಮ್ಮ, ನಮ್ಮ ರಾಜಕೀಯ ಇದಕ್ಕೋಸ್ಕರ ನಿಮ್ಮ ಮಕ್ಳು ಭವಿಷ್ಯ ಹಾಳು ಮಾಡೋಕ್ಕೆ ನಾನು ಇಷ್ಟಪಡಲ್ಲ, ನಾವೆಲ್ಲರೂ ಒಂದು ಬಾಡಿಗೆ ಮನೆಗೆ ಹೋಗ್ತೀವಿ ಅಂತ ಅವರಿಬ್ಬರು ನಿರ್ಧಾರ ಮಾಡಿದ್ರು. ಅಂದರೆ ನಮ್ಮಮ್ಮ ಒಂದು ಮಾತು ಹೇಳಿದ್ರು, ನನಗೆ ಇಲ್ಲೇ ಪದ್ಮನಾಭ ನಗರ ಏರಿಯಾದಲ್ಲೇ ಬೇಕು, ಏಕೆಂದರೆ ಕಷ್ಟ ಸುಖಕ್ಕೆ ನೀವು ಇರ್ತೀರಾ, ಏನೇ ಪ್ರಾಬ್ಲಮ್ ಆದರೂ ಅಟ್ಲೀಸ್ಟ್ ನಾವು ಕರೆದ್ರೆ ಬೇಗ ಓಡಿ ಬರ್ಬೋದು ಅಂತ ಅಮ್ಮ ಇಲ್ಲ ಹತ್ತಿರದಲ್ಲೇ ಸುತ್ತಮುತ್ತ ಹುಡುಕೋಕ್ಕೆ ಶುರು ಮಾಡಿದ್ವಿ. ನನಗೆ ಮನೆಗಳ ಬಾಡಿಗೆ ಮನೆ ಹುಡ್ಕೊಂಡು ಹೋದಾಗ ನಮ್ಮಮ್ಮನ ಜೊತೆಗೆ ಅದು ಅಲ್ಲಿದೆ ಇಲ್ಲಿದೆ ಮನೆಗಳ ಬಾಡಿಗೆಯಿಂದ ಕರ್ಕೊಂಡು ಹೋಗ್ತಾ ಇದ್ವಿ. ಅಮ್ಮನೂ ನೋಡೋರು, ಅವರು ನಮ್ಮಮ್ಮ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತಿತ್ತು. ಯಾರಿಗಿದು ಮನೆ ಅಂತ ಕೇಳೋರು. ನಮ್ಮಮ್ಮನಿಗೆ ಅಂತಂದಾಗ ಒಬ್ಬ ಪ್ರಧಾನಮಂತ್ರಿ ಹೆಂಡತಿ ಬಾಡಿಗೆ ಮನೆಗೆ ಬರ್ತಾರಾ ಅಂತ ಕ್ವಶನ್ ಮಾಡೋರು. ಅವ್ರಿಗೇನು ಉತ್ತರ ಹೇಳಕ್ಕೀಗ ನಮ್ಮ ಮನೆ ಅವ್ರಿಗಿಲ್ಲ ಅದಕ್ಕೋಸ್ಕರ ಬರ್ತಿದ್ದಾರೆ ಅಂದರೆ ಜನ ನಂಬೋದಿಲ್ಲ ಈಗ. ಯಾಕೆಂದರೆ ಇವತ್ತಿನ ಒಂದು ನಮ್ಮ ಸಮಾಜದ ಒಂದು ಆ ರೀತಿ ಹೋಗ್ತಾ ಇದೆ ಇವತ್ತು. ಇದು ನಿಜವಾಗ್ಲೂ ಇವ್ರೇನು ಸ್ವಂತ ಮನೆ ಖಂಡಿತ ಇಲ್ವಾ, ಅದಕ್ಕೆ ರಾಜಕೀಯವಾಗಿ ಏನಾದರೂ ಇದನ್ನು ಇದು ಮಾಡ್ಕೊಂಡು ಕೇಳ್ತಿದಾರ ಅನ್ನೋ ಒಂದು ಅನುಮಾನದಲ್ಲಿ ನಮ್ಮನ್ನು ನೋಡೋರು. ಆಮೇಲೆ ಕೆಲವು ಡೈರೆಕ್ಟಾಗೇ ಹೇಳೋರು, ರಾಜಕೀಯದವ್ರು ನಾವು ನಂಬಲ್ಲ, ನಾವು ಮನೆ ಕೊಡೋಕ್ಕಾಗಲ್ಲ ಅನ್ನೋರು. ಇನ್ನು ಕೆಲವರು ಏನಮ್ಮ ನೀನು ಸೈನ್ ಹಾಕ್ತೀಯ ಅಗ್ರಿಮೆಂಟ್ಗೆ, ನೀನು ಎವ್ರಿ ಮಂತ್ ಬಾಡಿಗೆ ಕೊಡ್ತೀಯಾ, ನಿನ್ನ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ, ಹೀಗೆ ನಾನಾ ಪ್ರಶ್ನೆಗಳು ಕೇಳೋರು. ಸುಮಾರು ಒಂದು 10-15 ಮನೆ ನೋಡಿದ್ವಿ. ಇದನ್ನೆಲ್ಲ ನೋಡಿ ನಮ್ಮಮ್ಮನ ಮನಸ್ಸಿಗೆ ತುಂಬ ಬೇಜಾರಾಗೋಕೆ ಶುರು ಆಗ್ಬಿಡ್ತು. ಎಂಥದ್ದು ಒಂದು ಬಾಡಿಗೆ ಮನೆ ಹುಡ್ಕೊಂಡು ಹೋಗೋಣ ಅಂದರೆ ಬಾಡಿಗೆ ಕೊಡೋಕೆ ನಮ್ಗೆ ಹಿಂದೆ ಮುಂದೆ ನೋಡ್ತಾರೆ, ನಾವು ಏನು ಮಾಡಿದ್ದೀವಿ ಅಂತ ಈ ರೀತಿ ನಮ್ಗೆ ಹಿಂಗೆ ಇದು ಮಾಡ್ತಾರೆ ಅಂತ. ಮನೆಗೆ ಬಂದಮೇಲೆ ಮಧ್ಯಾಹ್ನದ ಹೊತ್ತು ರಾತ್ರಿ ಹೊತ್ತು ಅಪ್ಪ ಜೊತೆ ಊಟಕ್ಕೆ ಕೂತ್ಕೊಂಡು ಊಟ ಮಾಡ್ತಿದ್ದಾಗ ನನ್ನ ಜೀವನದಲ್ಲಿ ನೋಡಿ ನಿಮ್ಮ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿದ್ದೀನಿ, ನೀವು ರಾಜಕೀಯದ ಯಾವುದೇ ಒಂದು ಇದಕ್ಕೂ ನನ್ನ ಮಧ್ಯಕ್ಕೆ ಬಂದಿಲ್ಲ. ಇವತ್ತು ನಂದು ಅಂತ ಒಂದು ಆಸೆ ಇದೆ, ನನಗೊಂದು ಚಿಕ್ಕ ಮನೆ ಕಟ್ಕೊಟ್ಬಿಡಿ. ನನಗೆ ಈ ಬಾಡಿಗೆ ಮನೆಗಳು ಹುಡುಕಿ ಅವ್ರು ಹೇಳೋ ಮಾತುಗಳೆಲ್ಲ ಕೇಳಿದ್ರೆ ಮನ್ಸಿಗೆ ತುಂಬ ನೋವಾಗುತ್ತೆ. ಅದಕ್ಕೆ ನಮ್ಮದು ಅಂತ ಒಂದು ಚಿಕ್ಕ ಮನೆ ಕಟ್ಕೊಳ್ಳೋಣ ಅಂತ ಕೇಳಿದ್ರು. ಅಪ್ಪ ಅವಾಗ ಅದಕ್ಕೆ ಅಂತ ಹುಸಿನಾಗೆ ನಕ್ಕೊಂಡು, ಅಯ್ಯೋ ನಂದು ನಿಂದು ಯಾವ ಮನೆ ನೋಡು ಅಲ್ಲಿದೆ ನೋಡು, ಒಂದು ಮೇಲೆ ಆಕಾಶಕ್ಕೆ ತೋರಿಸ್ಬಿಡೋದು, ಹಾಡು ಹೇಳಕ್ಕೆ ಶುರು ಮಾಡಬೇಕು ಪುರಂದರದಾಸರದು, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂದ್ಕೊಂಡು ಹೇಳ್ಕೊಂಡು ನಮ್ಮಮ್ಮನಿಗೆ ಹಾಗೆ ಇದು ಮಾಡಿಕೊಂಡು ಸುಮ್ಮನಾಗ್ಬಿಡೋರು. ಇದು ದಿನನಿತ್ಯ ನಡೀತಾನೆ ಇತ್ತು. ಸುಮಾರು ಒಂದು 2-3 ವರ್ಷ ಹೀಗೆ ನಡೀತು. ಕೊನೆಗೆ ಒಂದು ಬಾಡಿಗೆ ಮನೆ ಸಿಕ್ತು ನಮಗೆ. ಅಲ್ಲಿಗೆ ಒಂದು ಶಿಫ್ಟ್ ಮಾಡಿದ್ರು ಅಪ್ಪ ಅಮ್ಮ. ಒಂದು 6 ತಿಂಗಳಲ್ಲೇ ಒಂದು ಘಟನೆ ನಡೀತು ನಮ್ಮ ಕುಟುಂಬದಲ್ಲಿ. ಒಂದು ಅಹಿತಕರವಾದ ಒಂದು ಕಹಿ ಘಟನೆ ನಡೀತು. ಅದಾದ ನಂತರ ನಮ್ಮಮ್ಮ ಒಂದು 2-3 ತಿಂಗಳು ತುಂಬ ಸೀರಿಯಸ್ ಆಗೇ ಇದ್ದರು. ಆ ಒಂದು ಇದರಿಂದ ಅವ್ರು ಆಚೆ ಬಂದ ಮೇಲೆ ನಮಗೆ ಒಂಥರ ಮಕ್ಕಳಿಗೆಲ್ಲ ತುಂಬ ಮನಸ್ಸಿಗೆ ನೋವಾಯಿತು. ಅಮ್ಮ ಬದುಕಲ್ಲಿ ತನಗಾಗಿ ತಾನೇನೂ ಕೇಳಲಿಲ್ಲ ಅವರು. ಅಪ್ಪನಿಗೆ ನನಗಿಂಥದ್ದು ಕೊಡಿಸು, ನಾನು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಯಾವೊಂದು ಬಯಕೆಗಳನ್ನು ಅವರು ಅಪ್ಪನಲ್ಲಿ ವ್ಯಕ್ತಪಡಿಸಿದ್ದೆ ನಾವು ನೋಡಿರಲಿಲ್ಲ. ಕೇಳಿದ್ದು ಒಂದು ಮನೆ, ಅದು ನಂಗೆ ದೊಡ್ಡ ಬಂಗ್ಲೆ ಕಟ್ಕೊಡಿ, ಆ ಥರ ಇರಬೇಕು ಈ ಥರ ಇರಬೇಕು ಏನೂ ಕೇಳಲಿಲ್ಲ. ಒಂದು ಸಣ್ಣ ಮನೆ, ಅವ್ರು ಹೇಳಿದ್ದಿದೆ ಇಷ್ಟೇ ಮಾತು, ನೋಡಿ ಬದುಕಲ್ಲಿ ಒಂದು ಹಕ್ಕಿ ಕೂಡ ತನಗಾಗಿ ಒಂದು ಗೂಡು ಕಟ್ಕೊಳ್ಳುತ್ತೆ ವಾಸ ಮಾಡೋಕ್ಕೆ, ಅದಕ್ಕಿಂತ ನಮ್ಮ ಬದುಕನ್ನ ಕಡೆ ಮಾಡಬೇಡಿ, ನನಗೆ ಇದು ಒಂದು ನನ್ನ ಆಸೆ ನೆರವೇರಿಸ್ಕೊಡಿ ಅಂತ ಅಮ್ಮ ಅಷ್ಟು ನಿಮ್ಗೆ ಕೇಳ್ಕೊಂಡಿದ್ದಾರೆ, ಇದೊಂದು ಆಸೆ ನೆರವೇರಿಸ್ಬಿಡಿ ಅಂತ ಅಪ್ಪನಿಗೆ ನಾವೆಲ್ಲ ಮಕ್ಕಳು ಸೇರ್ಕೊಂಡು ತುಂಬ ಅಪ್ಪನಿಗೆ ಇದು ಮಾಡಿದ್ವಿ. ಕೊನೆಗೆ ಅಪ್ಪ ಅವ್ರು ಕನ್ಸೆಂಟ್ ಕೊಟ್ಟರು, ಆಯಿತು ನಿಮ್ಮಮ್ಮನ ಆಸೆ ಅವಳ ಜೀವನದಲ್ಲಿ ಏನೂ ಕೇಳಿಲ್ಲ, ಅವಳಿಗೆ ಕೊರಗಿರೋದು ಬೇಡ, ಒಂದು ಮನೆ ಕಟ್ಟೋಣ ಅಂತೇಳಿ. ಆಮೇಲೆ ಇಲ್ಲೇ ಹತ್ತಿರದಲ್ಲಿ ಪದ್ಮನಾಭ ನಗರದಲ್ಲೇ ಒಂದು ಸೈಟ್ ತೊಗೊಂಡ್ವಿ. ನಾವು 6 ಜನ ಮಕ್ಕಳು ಸೇರ್ಕೊಂಡು ಅದನ್ನು ಆ ಮನೆ ಕಟ್ಕೊಟ್ವಿ ಅಪ್ಪ ಅಮ್ಮನಿಗೆ. ಬ್ಯಾಂಕಲ್ಲೂ ಲೋನ್ ತೊಗೊಂಡು, ಆ ಬ್ಯಾಂಕ್ ಲೋನ್ ಕೊಡಬೇಕಾದ್ರೂ ಅವರು 28 ಪ್ರಶ್ನೆಗಳು, ಆ ಶ್ಯೂರಿಟಿ ರಾಜಕೀಯದವರು ಕೊಡಬೇಕು, ಅಲ್ಲಿ ನೀವು ಯಾರು ಶ್ಯೂರಿಟಿ ಹಾಕಬೇಕು ಅಂತ ಹೇಳಿದ್ರು. ಸೊ ನಾವೇ ಮಕ್ಳುಗಳೇ ಹಾಕಿ ಇದು ಮಾಡಿ ಆ ಮನೆ ಕಟ್ಕೊಟ್ಟು ನಮ್ಮಮ್ಮನ ಆಸೆ ಅಂತ ಒಂದು 5 ವರ್ಷ ಆ ಮನೇಲಿದ್ದರು, ವಾಸ ಮಾಡಿದರು.
ಖುಷಿಯಾಗಿ ಒಂಥರ ಅವ್ರಿಗೇನೋ ಸಂತೋಷ. ನನ್ನ ಮನೆ, ನನ್ನ ಇದನ್ನ ಪ್ರತಿ ಮನುಷ್ಯನಿಗೂ ಅದೇ ತಾನೇ ಬದುಕಲ್ಲಿ ಒಂದು ವಾಸ ಮಾಡೋಕ್ಕೊಂದು ಮನೆ, 3 ಹೊತ್ತಿನ ಒಂದು ತನ್ನ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಒಂದು ಊಟ ಇರಬೇಕು ಅನ್ನೋದು ದಟ್ ಈಸ್ ದ ಬೇಸಿಕ್ ಒಂದು ಮನುಷ್ಯನಿಗೆ ಅವಶ್ಯಕತೆ ಇರ್ತಕ್ಕಂಥದ್ದು. ಅಂಥ ಒಂದು ತನ್ನ ಆಸೆ, ಆ ಮನೇನ ಅಲ್ಲಿ ಅಷ್ಟು ಒಂದು ಪುಟ್ಟು ಮಗು ಥರ ನಮ್ಮಮ್ಮ ಸಂಭ್ರಮದಿಂದ 5 ವರ್ಷ ಕಾಲ ಕಳೆದ್ರು. ಆಮೇಲೆ ನಾವು ವಯಸ್ಸಾಯಿತು ಅಂತ ಹೇಳಿಬಿಟ್ಟು ಅಮ್ಮನ ನಮ್ಮ ಜೊತೆಗೆ ಇಲ್ಲಿಗೆ ಅಪ್ಪ ಅಮ್ಮನ